ಸ್ನೇಹಿತರೆ, ಗಾಡ್ ಆಫ್ ಹಿಸ್ಟ್ರಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ವಿಷ್ಣು ಭಕ್ತರು ಮತ್ತು ಶಿವ ಭಕ್ತರ ಪ್ರಕಾರ ಹರಿಹರರಿಗೆ ಜನನ ಮರಣಗಳಿಲ್ಲ. ಇವರಿಬ್ಬರು ಆದಿ ಅಂತ್ಯಗಳಿಲ್ಲದ ಪರಮಾತ್ಮರು. ಇದು ಹರಿಹರ ಭಕ್ತರ ನಂಬಿಕೆಯಾಗಿದೆ. ಆದರೆ ಇವರ ನಂಬಿಕೆಗಳಲ್ಲಿ ಸತ್ಯವಿಲ್ಲ. ಶಿವ ಮತ್ತು ವಿಷ್ಣುವಿಗೆ ಹುಟ್ಟು ಸಾವುಗಳಿವೆ. ಇವರ ಆಯಸ್ಸು ಇಷ್ಟೇ ವರ್ಷಗಳೆಂದು ನಿರ್ಧರಿಸಲಾಗಿದೆ. ಏನಿದು ವಿಚಿತ್ರ ರಹಸ್ಯ? ಪರಮಾತ್ಮನಿಗೂ ಸಾವು ಸಂಭವಿಸಲು ಸಾಧ್ಯವೇ? ಈ ಮಾಹಿತಿ ಸುಳ್ಳೋ ನಿಜವೋ? ಬನ್ನಿ ಸಾಕ್ಷಿ ಸಮೇತ ತಿಳಿಯೋಣ. ಸ್ನೇಹಿತರೆ, ಶಿವಪುರಾಣ ರುದ್ರ ಸಂಹಿತಾ ಭಾಗ ಸೃಷ್ಟಿಕಂಡ 10ನೇ ಅಧ್ಯಾಯ ಹಾಗೂ ಮಾರ್ಕಂಡೇಯ ಪುರಾಣ 43ನೇ ಅಧ್ಯಾಯದಲ್ಲಿ ತ್ರಿಮೂರ್ತಿಗಳ ಆಯಸ್ಸಿನ ಬಗ್ಗೆ ವಿವರಿಸಲಾಗಿದೆ. ಈ ಎರಡು ಪುರಾಣಗಳ ಪ್ರಕಾರ ಸತ್ಯ, ತ್ರೇತ, ದ್ವಾಪರ, ಕಲಿ ಎಂಬ 4 ಯುಗಗಳಿಗೆ ಒಂದು ಮಹಾಯುಗ. ಇಂತಹ 71 ಮಹಾಯುಗಗಳಿಗೆ ಒಂದು ಮನ್ವಂತರ, 14 ಮನ್ವಂತರಗಳಿಗೆ ಒಂದು ಕಲ್ಪ, 2 ಕಲ್ಪಗಳು ಕಳೆದರೆ ಬ್ರಹ್ಮನಿಗೆ ಒಂದು ದಿನ. ಇಂತಹ 60 ಕಲ್ಪಗಳಿಗೆ ಒಂದು ಬ್ರಹ್ಮ ಮಾಸ, 12 ಬ್ರಹ್ಮ ಮಾಸಗಳಿಗೆ ಒಂದು ಬ್ರಹ್ಮ ಸಂವತ್ಸರ, 100 ಬ್ರಹ್ಮ ಸಂವತ್ಸರಗಳಿಗೆ ಬ್ರಹ್ಮನ ಪರಿಪೂರ್ಣ ಆಯಸ್ಸು ಮುಗಿದು ಪರಬ್ರಹ್ಮನಲ್ಲಿ ಲೀನನಾಗಿ ಮತ್ತೆ ಜನ್ಮ ತಾಳುವನು, ಅಥವಾ ಸೃಷ್ಟಿಕರ್ತನ ಸ್ಥಾನಕ್ಕೆ ಹೊಸ ಬ್ರಹ್ಮ ಜನ್ಮ ತಾಳುವನು. ಇದೇ ರೀತಿ ಬ್ರಹ್ಮನ 2 ವರ್ಷಗಳು ವಿಷ್ಣುವಿಗೆ ಒಂದು ದಿನ, 60 ಬ್ರಹ್ಮ ಸಂವತ್ಸರಗಳಿಗೆ ಒಂದು ವಿಷ್ಣು ಮಾಸ, 12 ವಿಷ್ಣು ಮಾಸಗಳಿಗೆ ಒಂದು ವೈಷ್ಣವ ವರ್ಷ, 100 ವೈಷ್ಣವ ವರ್ಷಗಳಿಗೆ ವಿಷ್ಣುವಿನ ಪರಿಪೂರ್ಣ ಆಯಸ್ಸು ಮುಗಿದು ಪರಮಾತ್ಮನಲ್ಲಿ ಲೀನನಾಗಿ ಮತ್ತೆ ಜನ್ಮ ತಾಳುವನು, ಅಥವಾ ಲೋಕ ಪಾಲನೆಯ ಸ್ಥಾನಕ್ಕೆ ಹೊಸ ವಿಷ್ಣು ಜನ್ಮ ತಾಳುವನು. ಅಷ್ಟೇ ಅಲ್ಲ ಸ್ನೇಹಿತರೆ, ವಿಷ್ಣುವಿನ ಆಯಸ್ಸಿನ ಪ್ರಕಾರ ಶ್ರೀಹರಿ ತನ್ನ 50 ದಿನಗಳಿಗೊಮ್ಮೆ ಹೊಸ ಬ್ರಹ್ಮನಿಗೆ ಜನ್ಮ ನೀಡುವನು. ಈ ಲೆಕ್ಕಾಚಾರದ ಪ್ರಕಾರ ವಿಷ್ಣುದೇವ ತನ್ನ 100 ವೈಷ್ಣವ ಸಂವತ್ಸರಗಳಲ್ಲಿ ಬರೋಬ್ಬರಿ 730 ಬ್ರಹ್ಮರಿಗೆ ಜನ್ಮ ನೀಡುವನು. ಇನ್ನು ಕೊನೆಯದಾಗಿ ವಿಷ್ಣುವಿನ 2 ವರ್ಷಗಳು ಶಿವನಿಗೆ ಒಂದು ದಿನ, 60 ವೈಷ್ಣವ ವರ್ಷಗಳಿಗೆ ಒಂದು ಶಿವಮಾಸ, 12 ಶಿವ ಮಾಸಗಳಿಗೆ ಒಂದು ಶಿವ ಸಂವತ್ಸರ, 100 ಶಿವ ಸಂವತ್ಸರಗಳಿಗೆ ಶಿವನ ಪರಿಪೂರ್ಣ ಆಯಸ್ಸು ಮುಕ್ತಾಯ. ಅಷ್ಟೇ ಅಲ್ಲ, ವಿಷ್ಣುವಿನ 100 ವೈಷ್ಣವ ವರ್ಷಗಳು ಶಿವನ 50 ದಿನಗಳಿಗೆ ಸಮ. ಈ ಲೆಕ್ಕಾಚಾರದ ಪ್ರಕಾರ ಶಿವನ 50 ದಿನಗಳಿಗೊಮ್ಮೆ ಹೊಸ ವಿಷ್ಣು ಜನ್ಮ ತಾಳುವನು. ಇದೇ ರೀತಿ ಶಿವನ 100 ಶಿವ ಸಂವತ್ಸರಗಳಲ್ಲಿ ಬರೋಬ್ಬರಿ 730 ವಿಷ್ಣು ದೇವರು ಜನ್ಮ ತಾಳುವರು. ಹಾಗೆಯೇ 5,32,900 ಬ್ರಹ್ಮರು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿ ಸಾಯುವುದನ್ನ ಶಿವ ಪರಮಾತ್ಮ ನೋಡುವನು. ಇಲ್ಲಿ 100 ಶಿವ ಸಂವತ್ಸರಗಳು ಮುಗಿದ ಮೇಲೆ 5 ತಲೆಗಳಿರುವ ಸದಾಶಿವನು ತನ್ನ ಉಸಿರನ್ನ ಎಳೆದುಕೊಳ್ಳುವನು. ಆಗ ಶಿವನು ಸದಾಶಿವನ ಹೊಟ್ಟೆಯೊಳಗೆ ತಲುಪಿ ಅಂತ್ಯವಾಗುವನು. ಹಾಗೆಯೇ ಸದಾಶಿವ ಉಸಿರನ್ನ ಬಿಟ್ಟಾಗ ಹೊಸ ಶಿವ ಜನ್ಮ ತಾಳುವನೆಂದು ಶಿವಪುರಾಣ ತಿಳಿಸಿದೆ. ಸ್ನೇಹಿತರೆ, ಮರಣವೆಂದರೆ ಆತ್ಮ ಶರೀರವನ್ನ ತ್ಯಜಿಸುವುದು ಎಂದರ್ಥ. ಇಲ್ಲಿ ತ್ರಿಮೂರ್ತಿಗಳು ಮರಣಿಸಿದರು ಎಂದರೆ ಅವರು ತಮ್ಮ ದೈವಿಕ ಶರೀರವನ್ನ ತ್ಯಜಿಸಿದರು ಎಂದರ್ಥ. ಪರಮಾತ್ಮನ ನಿಯಮದ ಪ್ರಕಾರ ತ್ರಿಮೂರ್ತಿಗಳು ಅವರವರ ಆಯಸ್ಸು ಮುಗಿದ ಮೇಲೆ ಹಳೆಯ ದೈವಿಕ ಶರೀರವನ್ನ ತ್ಯಜಿಸಿ ಹೊಸ ದೈವಿಕ ಶರೀರವನ್ನ ಪಡೆದು ಮತ್ತೆ ಸೃಷ್ಟಿಯಲ್ಲಿ ಜನ್ಮ ತಾಳುವರು. ಇದಿಷ್ಟು ಇಂದಿನ ಸಂಚಿಕೆಯ ವಿಶೇಷವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವರಿಗೂ ಮಂಗಳವಾಗಲಿ.